ಬಿಗ್ ಇಂಪ್ಯಾಕ್ಟ್ನಲ್ಲಿ ನಾವು ರಾಜ್ಯಾದ್ಯಂತ ಸಂಚರಿಸಿ ಅಲ್ಲಿರುವಂಥ ಅನೇಕ ಅದು ಜಿಲ್ಲೆ ಇರ್ಬೋದು, ತಾಲೂಕು ಇರ್ಬೋದು, ಅಥವಾ ಹೋಬಳಿ ಮಟ್ಟದಲ್ಲಿರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಯಾವುದೇ ಒಂದು ಭಾಗದಲ್ಲಿ ಜನರಿಗೆ ಸಂಕಷ್ಟಗಳಾಗ್ತಾ ಇದ್ದರೆ ಆ ವಿಚಾರವನ್ನು ತಂದು ಸಂಬಂಧಪಟ್ಟ ಸಚಿವರು, ಸಂಬಂಧಪಟ್ಟ ಶಾಸಕರು, ಸಂಬಂಧಪಟ್ಟ ಅಧಿಕಾರಿಗಳು ಅವರ ಗಮನಕ್ಕೆ ತಂದು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲಿ ತನಕ ರಿಪಬ್ಲಿಕ್ ಕನ್ನಡದಲ್ಲಿ 4 ಗಂಟೆಗೆ ನಾವೇನು ಸುದ್ದಿ ಪ್ರಸಾರ ಮಾಡ್ತಾ ಇದ್ವಿ, ಅದರಲ್ಲಿ ಬಹುತೇಕ ಸುದ್ದಿಗಳಿಗೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ. ಅಂದರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ಇವತ್ತು ಗದಗಿನ ಒಂದು ಸುದ್ದಿಯನ್ನು ತಂದಿದ್ದೀವಿ. ಏನದು ಬನ್ನಿ ನೋಡೋಣ. ಕಲ್ಲು ಗಣಿಗಾರಿಕೆಯ ಧೂಳಿನಿಂದ ಕಂಗಾಲಾಗಿದ್ದಾರೆ ರೈತ ಸಮುದಾಯ. ಮುಂಜಾಗ್ರತಾ ಕ್ರಮಕ್ಕೆ ಯಾವುದೇ ರೀತಿ ಎಚ್ಚರಿಕೆ ವಹಿಸಿಲ್ಲ. ಕ್ರಷರ್ ಧೂಳಿನಿಂದ 50 ಎಕರೆ ಬೆಳೆಗಳಲ್ಲಿ ಬೆಳೆದಂಥ ಬೆಳೆಗಳಿಗೆ ಹಾನಿಯಾಗಿದೆ. ಕಲ್ಲು ಗಣಿಗಾರಿಕೆಯ ಧೂಳಿನಿಂದ ಕಂಗಾಲಾಗಿದ್ದಾರೆ ರೈತ. ಕಳೆದ 20 ವರ್ಷದಿಂದ ಈ ಗಣಿಗಾರಿಕೆ ನಡೆಯುತ್ತಾರೆ. 20 ವರ್ಷದಿಂದ ಅಕ್ಕಪಕ್ಕದಲ್ಲಿ ರೈತರು ಬೆಳೆ ಬೆಳೆದಿದ್ದಾರೆ. ಆ ಬೆಳೆಗಳ ಮೇಲೆ ಈ ಗಣಿಗಾರಿಕೆಯ ಧೂಳು ಬಂದು ಕೂರ್ತಾ ಇದೆ. ಆ ದೃಶ್ಯ ನೋಡಿದಾಗ ಒಂದು ರೀತಿಯಲ್ಲಿ ಸಂಕಟ ಆಗುತ್ತೆ. ಯಾಕಂದರೆ ರೈತ ಹಗಲು ರಾತ್ರಿ ದುಡಿದು ಒಂದು ಕಡೆ ಕರೆಂಟ್ ಸರಿಯಾಗಿ ಸಿಗ್ತಾ ಇಲ್ಲ, ಒಂದು ಕಡೆ ಬರಪೀಡಿತವಾಗಿದೆ, ಮಳೆ ಇಲ್ಲ. ಈ ನಡುವೆ ಅಲ್ಪ ಸ್ವಲ್ಪ ಏನಾದರೂ ಫಸಲು ಬಂದರೆ ಈ ಗಣಿಗಾರಿಕೆಯ ಧೂಳು ಬಂದು ನಿಂತರೆ ಆಗೋದಾದರೂ ಏನು? ಇದು ನಿನ್ನೆ ಮೊನ್ನೆದಲ್ಲ, ಕಳೆದ 20 ವರ್ಷಗಳಿಂದ ಈ ಸಮಸ್ಯೆಗೆ ಪರಿಹಾರ ಏನು? ಈ ಸಮಸ್ಯೆಗೆ ಪರಿಹಾರ ಮಾಡಬೇಕಾದವರು ಯಾರು? ಬನ್ನಿ, ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಎಸ್, ಬೆಳೆದ ಬೆಳೆಗಳ ಮೇಲೆಲ್ಲ ಧೂಳು. ಕೈಗೆ ಬರಬೇಕಿದ್ದ ಗೋವಿನ ಜೋಳ ಸೇರಿದಂತೆ ತರಕಾರಿ ಬೆಳೆಗಳ ಮೇಲೆ ಧೂಳು. ಹೀಗೆ ಕೈಯಲ್ಲಿ ಬೆಳೆ ಹಿಡಿದು ನೋಡಿ ಸರ್, ಬೆಳೆಗಳಿಗೆ ಧೂಳು ಬಿದ್ದಿದೆ, ಹಾಕಿದ್ದ ಬೆಳೆ ಹಿಂಗ್ ಹಾಳಾಗಿ ಹೋಗ್ತಿದ್ರು, ಯಾರು ಕ್ಯಾರೆ ಅಂತಿಲ್ಲ ಅಂತ ನೋವನ್ನ ತೋಡಿಕೊಳ್ಳುತ್ತಿದ್ದಾರೆ. ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದ್ದು ಜಮೀನಿನ ಸುತ್ತ ನಡೆಯುತ್ತಿರೋ ಕಲ್ಲು ಗಣಿಗಾರಿಕೆಯಿಂದ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಗದಗ ತಾಲೂಕಿನ ಸೀತಾಲಹರಿ ಗ್ರಾಮದಲ್ಲಿ. ಈ ಗ್ರಾಮದ ಬಳಿ 4-5 ಕಲ್ಲು ಗಣಿಗಾರಿಕೆ ಘಟಕಗಳಿವೆ. ರಾತ್ರಿ ಹಗಲು ಎನ್ನದೆ ಕಲ್ಲು ಗಣಿಗಾರಿಕೆ ಮಾಡ್ತಾ ಇರೋದ್ರಿಂದ ಅಪಾರ ಪ್ರಮಾಣದ ಧೂಳು ಬರ್ತಾ ಇದೆ. ಧೂಳ ಭಾಳ ಬಂದು ಕುಂದಿರ್ತೈತೆ ಸರ. ಇದು ಕ್ರಿಸ್ತರಿನ ಧೂಳು ಸರ. ಆಮೇಲೆ ನಾವು ಇದ್ದಾಗ ಅವರು ನೀರು ಕೊಟ್ರೆ ಸ್ವಲ್ಪ ಕಡಿಮೆ ಪ್ರಮಾಣದ ಬರುತ್ತೆ ಸರ. ಇಲ್ಲ ಅವ್ರು ನಾವು ಇರಲಿಲ್ಲ ಅಂತಂದ್ರೆ ಅವ್ರಿಗೆ ಹೆಂಗೆ ತಿಳಿತು ಹಂಗೆ ಹೊಡಿತಾರೆ ಸರ್. ನಮಗೆ 24 ತಾಸು ಕಾಯಕ್ಕೆ ಆಗೋದಿಲ್ಲ ರೀ. ಬೇರೆ ಕೆಲಸ ಇರ್ತಾವ್ರಿ ನಮಗೆ, ಇದು ಒಂದ ಮಾಡೋಕ್ಕೆ ಆಗೋದಿಲ್ಲ. ಅವ್ರಿಗೆ ನಾವು ಸರಿ ಹೇಳಿದನು ಸಾಕಾತ್ ಸರ. ನಾವು ಈಗ ಒಂದು ಟೈಮ್ ಅಲ್ಲ 10 ಟೈಮ್ ಹೇಳಿದೀವಿ ರೀ ಅವ್ರಿಗೆ. ಹೇಳಿ ಸಾಕಾಗಿ ಫೈನಲ್ಗೆ ನಿಮ್ಗೆ ನಾವೊಂದು ವಾರ್ನಿಂಗ್ ಕೊಡೋಕೆ ತಿಳಿಸ್ಬೇಕಂತ ನಿಮ್ಮನ್ನು ಕರೆಸಿವಿ ಸರ್. ಗಣಿ ಮಾಲೀಕರು ಜಮೀನುಗಳಿಗೆ ಧೂಳು ಬಾರದ ಹಾಗೆ ತಗಡು ಹಾಕಬೇಕು, ಹಾಗೆ ನೀರು ಹೊಡೆದು ಗಣಿಗಾರಿಕೆ ಮಾಡಬೇಕು. ಆದರೆ ಯಾವುದೇ ಕಾನೂನು ಪಾಲನೆ ಮಾಡದೆ ಬೇಕಾಬಿಟ್ಟಿಯಾಗಿ ರಾತ್ರಿ ಹಗಲು ಎನ್ನದೆ ಗಣಿಗಾರಿಕೆ ಮಾಡ್ತಿರೋದ್ರಿಂದ ಧೂಳು ಜಮೀನುಗಳಿಗೆ ಬರ್ತಾ ಇದೆ. ಬ್ಲಾಸ್ಟ್ ಮಾಡೋದ್ರಿಂದ ಜಮೀನಿನ ಕೆಲವು ಉಪಕರಣಗಳು ಕೆಟ್ಟು ಹೋಗಿವೆಯಂತೆ. ಇದು ಧೂಳ ಕ್ರಷರಿನ ಧೂಳು ಬಂದು ಕುಂತು ಈಗ ಎಕರೆಕ 2-3 ಚೀಲ ಆಗೋ ಪರಿಸ್ಥಿತಿ ಬಂದೈತ್ರಿ. ನಮ್ಮ ರೈತರುಗಳು ಕೇಳೋರು ಯಾರು ಇಲ್ದಂಗೆ ಐತ್ರಿ. ಇಲ್ಲೇ ಅಕ್ರಮವಾಗಿ ಬ್ಲಾಸ್ಟ್ ಮಾಡ್ತಾರೆ ರೀ. ಆಮ್ಯಾಗ ಅವು ಏನೋ ಕರೆಂಟ್ ಏನೋ ಅಕ್ರಮವಾಗಿ ಸಪ್ಲೈ ತೊಗೊಂಡು 10 HP ಹಿಂಗೆ ಮೋಟ್ರ್ ಹಚ್ಚಿ ನೀರು ಜಗಿಸ್ತಾರೆ ರೀ. ಈಗ ಅವರು ಎಲ್ಲ ಬೋರ್ ಬ್ಲಾಸ್ಟ್ ಅವು ಮಾಡೋದು ಅಕ್ರಮವಾಗಿ ಅದು. ಕಾನೂನನ್ನ ಗಾಳಿಗೆ ತೂರಿ ಬೇಕಾಬಿಟ್ಟಿಯಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಗಣಿ ಕುಳಗಳಿಗೆ ಬಿಸಿ ಮುಟ್ಟಿಸಬೇಕಾದ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ನಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡೋಣ. ನಾವು ಗಣಿಗಾರಿಕೆ ಮಾಡಬೇಡಿ ಅಂತ ನಾವು ಖಂಡಿತವಾಗ್ಲೂ ಹೇಳಲ್ಲ. ಆದರೆ ಆ ರೈತರ 50 ಎಕರೆ ಬೆಳೆ ಇದೆಯಲ್ಲ, ಅದಕ್ಕೆ ಏನು ಮಾಡಬೇಕು? ನೀವು ಏನು ವ್ಯವಸ್ಥೆ ಮಾಡ್ತೀರಿ? ಈ ಪ್ರಶ್ನೆಯನ್ನು ನಾವು ನಿಮ್ಗೆ ಕೇಳೋದು. ಯಾರೆಲ್ಲ ಇದ್ದಾರೆ ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ರೀತಿ ಗಣಿಗಾರಿಕೆ ಮಾಡ್ಬೋದಾ? ಎಲ್ಲಿ ಬೇಕಿದ್ರೂ ಗಣಿಗಾರಿಕೆ ಮಾಡ್ಬೋದಾ?
ನಾಳೆ ವಿಧಾನಸೌಧ ಇರುತ್ತೆ, ವಿಧಾನಸೌಧದಲ್ಲಿ ಪಕ್ಕದಲ್ಲಿ ನಾವು ಗಣಿಗಾರಿಕೆ ಮಾಡ್ಬೋದಾ? ಆ ಧೂಳೆಲ್ಲ ಅಲ್ಲಿಗೆ ಹೋಗ್ಬೋದಾ? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅಧಿಕಾರಿ ವರ್ಗ ಎಲ್ಲ ಇರುತ್ತೆ, ಓಕೆನಾ? ಅವ್ರಿಗೆ ಓಕೆ ಅಲ್ಲ ಅಂತಂದರೆ ಇವ್ರಿಗೆ ಯಾಕೆ ಓಕೆ? ಇದು ನಮ್ಮ ಪ್ರಶ್ನೆ. ಯಾರೆಲ್ಲ ಇದ್ದಾರೆ? ಮಂಜುನಾಥ್, ಚಿದಂಬರಂ, ಗಣಿ ಭೂ ವಿಜ್ಞಾನ ಇಲಾಖೆ. ಚಿದಂಬರಂ ಅವರೇ, ಇದು ನಿಮ್ಮ ಬಹಳ ದೊಡ್ಡ ಜವಾಬ್ದಾರಿ. ಚಿದಂಬರಂ ಅವರೇ, ರೈತರಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ ಅವರು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲೇನು ವ್ಯವಸ್ಥೆ ಇಲ್ಲವಾಗಿದ್ರೆ ಅಕ್ಕಪಕ್ಕದ ಧೂಳಿಗೆ, ಅಕ್ಕಪಕ್ಕದ ನೀರಿಗೆ, ಧೂಳು ಬಾವಿಗೆ ಇದಕ್ಕೆಲ್ಲ ಹೋಗಿ ನೀರು ಬೀಳ್ಬೋದಾ? ಆಮೇಲೆ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿನದು ಮಂಜುನಾಥ್ ಅವರು. ಇನ್ನು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ, ಓಕೆ. ಇನ್ನು ಚಿದಂಬರಂ, ಗಣಿ ಭೂ ವಿಜ್ಞಾನ ಇಲಾಖೆ. ಜಗದೀಶ್, ಪರಿಸರಾಧಿಕಾರಿ. ಶ್ರೀನಿವಾಸ್ ಮೂರ್ತಿ, ತಹಶೀಲ್ದಾರ್. ವೆಂಕಟೇಶ್ ನಾಯಕ್, ಉಪವಿಭಾಗಾಧಿಕಾರಿ. ವೈಶಾಲಿ ಮೇಡಮ್ ಇದ್ದಾರೆ. ವೈಶಾಲಿ ಮೇಡಮ್ ಅವರೇ ಮತ್ತು ವೆಂಕಟೇಶ್ ನಾಯಕ್ ಅವರೇ, ನೋಡಿ ಇದು ಗದಗ ತಾಲೂಕಿನ ಸೀತಾಲಹರಿ ಗ್ರಾಮದ ಒಂದು ಗಣಿಗಾರಿಕೆಯಲ್ಲಿ ನಡೀತಾ ಇದೆ. ಅಕ್ರಮನೋ ಸಕ್ರಮನೋ ಗೊತ್ತಿಲ್ಲ ನಮಗೆ. ಸಕ್ರಮ ಆಗಿರ್ಬೋದು, ಆದರೆ ಸಕ್ರಮ ನೀವು ಮಾಡ್ತೀರಿ ಅಂತಂದ್ಬಿಟ್ಟು ಆ ಧೂಳನ್ನು ಆ ಥರ ನೀವು ಬಿಡುವಾಗಿಲ್ಲ. ಬಿಡೋದಕ್ಕೆ ಅವಕಾಶ ಇದೆಯಾ ಗಣಿಗಾರಿಕೆಯಲ್ಲಿ? ಅಕ್ಕಪಕ್ಕದ ರೈತರ ಹೊಲಗಳಿಗೆಲ್ಲ ಹೋಗಿ ಬೀಳ್ಬೋದಾ? ಅಲ್ಲಿ ನೋಡಿ ಆ ದೃಶ್ಯ ಜೊತೆಗೆ ನೀವು ನೋಡಿ ಮೆಕ್ಕೆಜೋಳ ಹಾನಿಯಾಗಿದೆ. ಆಮೇಲೆ ನೋಡಿ ಎಲ್ಲದರ ಮೇಲೆ ಧೂಳು ನಿಂತಿದೆ. ಅನ್ನದಾತರ ಬೆಳೆಯೋದಾದ್ರೆ ಏನು? ಈ ಬಾರಿ ನೀರಿಲ್ಲ, ಈ ಬಾರಿ ಕರೆಂಟ್ ದುಬಾರಿ ಆಗಿದೆ, ಕರೆಂಟ್ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. HK ಪಾಟೀಲ್ ಇಲ್ಲಿಯ ಉಸ್ತುವಾರಿ ಸಚಿವರು, ವೈಶಾಲಿ ML ಜಿಲ್ಲಾಧಿಕಾರಿಗಳು, ವೆಂಕಟೇಶ್ ನಾಯಕ್ ಉಪವಿಭಾಗಾಧಿಕಾರಿಗಳು, ಶ್ರೀನಿವಾಸ್ ಮೂರ್ತಿ ತಹಶೀಲ್ದಾರ್ ಅವರು, ಜಗದೀಶ್ ಪರಿಸರಾಧಿಕಾರಿ, ಚಿದಂಬರಂ ಗಣಿ ಭೂ ವಿಜ್ಞಾನ ಇಲಾಖೆ. ಇಬ್ಬರನ್ನು ತುಂಬ ಮುತುವರ್ಜಿಯಿಂದ ಕೇಳ್ತಾ ಇದ್ದೀನಿ. ಇಬ್ಬರು, ಜಗದೀಶ್ ಮತ್ತು ಚಿದಂಬರಂ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳೇ, ಏನು ಮಾಡ್ತಾ ಇದ್ದೀರಿ? ಇದು ನಿಮ್ಮ ಜವಾಬ್ದಾರಿ ಅಲ್ವಾ? ಮುತ್ತಿಗೆ ಹಾಕಿಸ್ಬೇಕಾ ನಿಮ್ಮ ಆಫೀಸ್ಗೆ? ರೈತರಿಂದ ಮುತ್ತಿಗೆ ಹಾಕಿಸ್ಬೇಕಾ? ಇಲ್ಲ ಇದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡ್ತೀರಾ? ಏನೋ ತಗಡೋ ಮತ್ತೊಂದು ಕಟ್ಟಿ ಬೀಳದಂಗೆ ಏನಾದರೂ ಮಾಡ್ತೀರಾ? ಅಥವಾ ನೀರು ಹೊಡೆಯೋದಕ್ಕೆ ಅವಕಾಶ ಇದೆಯಾ ಅವರಿಗೆ? ಗೊತ್ತಿಲ್ಲ ನನಗೆ. ಆ ಧೂಳು ಬರ್ದಂಗೆ ನೀರು ಹೊಡೆಯುವಂಥದ್ದು ಏನಾದರೂ ಮಾಡಬೇಕು. ಕೆಲವು ಕಡೆ ಆಗುತ್ತೆ, ರೋಡಲ್ಲಿ ಫುಲ್ಲು ಧೂಳು ಬಿದ್ದಿರುತ್ತೆ, ಅದಕ್ಕೆ ಅವ್ರು ನೀರು ಹೊಡೆದು ಬಿಡ್ತಾರೆ. ಈ ಹಿಂದೆ ಒಂದು ACC ಚಿಕ್ಕಬಳ್ಳಾಪುರದಲ್ಲಿ ACC ಸಿಮೆಂಟ್ ಕಾರ್ಖಾನೆಯಿಂದಾಗಿ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು. ಆಗ ಅವರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಒಂದು ರೋಡೇ ನಿರ್ಮಾಣ ಮಾಡಿಕೊಟ್ರು. ತೊಂದರೆ ಹಂಗಾದ್ರೂ ಮಾಡಿಕೊಡಿ, ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ. ಮಂಜುನಾಥ್, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ, ಚಿದಂಬರಂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ನಿಮಗೆಲ್ಲ ಕೇಳ್ತಾ ಇದ್ದೀನಿ ನಾನು, ಎಲ್ಲಿದ್ದೀರಿ ನೀವೆಲ್ಲ ಅಂತೇಳಿ. ಈ ಸಮಸ್ಯೆಗೆ ಪರಿಹಾರ ಕೊಡಬೇಕಾದವ್ರು ನೀವು ಎಲ್ಲಿದ್ದೀರಿ ಅಂತ. ಇದರ ಜೊತೆಗೆ ನಮ್ಮ ಪ್ರತಿನಿಧಿ ರಿಪೋರ್ಟರ್ ಮಂಜು ಪತ್ತಾರ್ ಒಂದು ಸಚಿತ್ರ ವರದಿಯನ್ನು ಅಲ್ಲಿಂದ ಕೊಟ್ಟಿದ್ದಾರೆ, ಪ್ರತ್ಯಕ್ಷ ವರದಿಯನ್ನು, ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ. ಬನ್ನಿ ನೋಡೋಣ ಅದನ್ನು. ಕಲ್ಲು ಗಣಿಗಾರಿಕೆ ಹಾವಳಿಯಿಂದ ಅನ್ನದಾತರು ಅಕ್ಷರಾಂಶ ಸತ್ತರಿಸಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಗದಗ ತಾಲೂಕಿನ ಸೀತಾಲಹರಿ ಗ್ರಾಮದ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ನಾವಿವಾಗ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ಒಂದು ಭಾಗದಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲಾಗ್ತಾ ಇದೆ. ಯಾವುದೇ ರೀತಿಯಿಂದ ಅಂದರೆ ಕಲ್ಲು ಗಣಿಗಾರಿಕೆ ಮಾಡುವ ಪ್ರದೇಶದ ಹೊರಗಡೆ ಏನು ತಗಡುಗಳನ್ನು ಹಾಕಿರಬೇಕು ಮತ್ತು ನೀರನ್ನು ಕೂಡ ಸಿಂಪಡಣೆ ಮಾಡಬೇಕು. ಹಾಗಾದರೆ ಮಾತ್ರ ಧೂಳು ಬರೋದಿಲ್ಲ. ಆದರೆ ಸಾಕಷ್ಟು ಪ್ರಮಾಣದಲ್ಲಿ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಈ ಒಂದು ಕಲ್ಲು ಗಣಿಗಾರಿಕೆ ಮಾಡುವ ಮಾಲೀಕರು. ಹೀಗಾಗಿ ಈ ಭಾಗದಲ್ಲಿ ಅನ್ನದಾತರು ಸಂಪೂರ್ಣವಾಗಿ ಸಂಕಷ್ಟಕ್ಕೀಡಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಬೆಳೆದಂಥ ಬೆಳೆ ಇವಾಗ ಸಂಪೂರ್ಣವಾಗಿ ಧೂಳುಮಯ ಆಗಿದ್ದಾವೆ. ಇಲ್ಲಿ ಗೋವಿನ ಜೋಳ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳನ್ನು ಕೂಡ ಇಲ್ಲಿ ರೈತರು ಬೆಳೀತಾರೆ. ಈ ರೀತಿ ಧೂಳಾಗಿದ್ದಾವೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಏನು ಗೋವಿನ ಜೋಳ ಇದೆ, ಈ ರೀತಿ ಅಳಿಗಾಡಿಸಿದೆ. ಸಾಕಷ್ಟು ಪ್ರಮಾಣದಲ್ಲಿ ಧೂಳು ಕೂಡ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಅವರು ಬೆಳೆದಂಥ ಬೆಳೆಗೆ ಧೂಳು ಬಂದು ಕುತ್ಕೊಳ್ಳೋದ್ರಿಂದ ಇದನ್ನು ಕೂಡ ಏನು ಜಾನುವಾರುಗಳು ಕೂಡ ಸೇವನೆ ಮಾಡೋದಿಲ್ಲ. ಅದೇ ರೀತಿಯಾಗಿ ಇಳುವರಿನೂ ಕೂಡ ಸಾಕಷ್ಟು ಕಡಿಮೆ ಬರ್ತಾ ಇದೆ ಅಂತೇಳಿ ಇಲ್ಲಿ ರೈತರು ಹೇಳ್ತಾ ಇದ್ದಾರೆ. ಈ ಬಾರಿ ಸಾಕಷ್ಟು ಬಾರಿ ನಾವು ಅವರಿಗೆ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಯಾರು ಕೂಡ ನಮಗೆ ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ ಅಂತೇಳಿ ರೈತರು ತಮ್ಮ ಅಳಲನ್ನು ಒತ್ಕೊಳ್ತಾ ಇದ್ದಾರೆ. ಇಲ್ಲಿ ತರಕಾರಿ ಬೆಳೆಗಳನ್ನು ಬೆಳೀತಾರೆ. ಅದೇ ರೀತಿಯಾಗಿ ಗೋವಿನ ಜೋಳ, ಶೇಂಗಾ ಸೇರಿದಂತೆ ಬಹುತೇಕ ಬೆಳೆಗಳನ್ನು ರೈತರು ಬೆಳೀತಾರೆ. ಸುಮಾರು 4ಕ್ಕೂ ಹೆಚ್ಚು ಇಲ್ಲಿ ಕಲ್ಲು ಗಣಿಗಾರಿಕೆ ಮಾಡುವಂಥ ಘಟಕಗಳಿದ್ದಾವೆ. ಇಲ್ಲಿಂದ ಬರುವಂಥ ಧೂಳಿದೆ. ಈ ಧೂಳು ಎಲ್ಲ ರೈತರ ಜಮೀನಿಗೆ ಬಂದು ಕುತ್ಕೊಳ್ತಾ ಇದೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅದೇ ರೀತಿಯಾಗಿ ರಾತ್ರೋರಾತ್ರಿ ಗಣಿಗಾರಿಕೆ ಆರಂಭ ಮಾಡೋದರಿಂದ ಧೂಳು ಸಾಕಷ್ಟು ಪ್ರಮಾಣದಲ್ಲಿ ಬರುತ್ತೆ ಮತ್ತು ಬ್ಲಾಸ್ಟಿಂಗ್ ಕೂಡ ಇಲ್ಲಿ ಮಾಡ್ತಾರೆ ಅಂತೇಳಿ ರೈತರು ಆರೋಪ ಮಾಡ್ತಾ ಇದ್ದಾರೆ. ಬ್ಲಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಅಂತರ್ಜಲ ಕೂಡ ಕಡಿಮೆಯಾಗಿ ರೈತರು
ಪದೇ ಪದೇ ಮಷಿನ್ಗಳನ್ನು ರಿಪೇರಿ ಮಾಡಿಸುವಂಥ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ನಮಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ಆಗಿರ್ಬೋದು ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಆದರೆ ಯಾವುದೇ ರೀತಿಯಿಂದ ಪ್ರಯೋಜನ ಆಗಿಲ್ಲ. ಹೀಗಾಗಿ ನಮಗೆ ಏನು ಕಲ್ಲು ಗಣಿಗಾರಿಕೆ ಮಾಡುವಂಥ ಮಾಲೀಕರಿಂದ ರಕ್ಷಣೆ ಸಿಗಬೇಕು ಮತ್ತು ಧೂಳು ಬರದ ಹಾಗೆ ಅವರು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಗದಗ ಜಿಲ್ಲಾಡಳಿತ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಇದೀಗ ಮಂಜುನಾಥ್ ನಾನಲ್ಲಿ ಫೋಟೋ ತೋರಿಸ್ತಾ ಇದ್ದೆ. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಮಂಜುನಾಥ್ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಈಗ ಇದಕ್ಕೆ ಹೆಂಗೆ ಸರ್ ಅದು ಆ ಥರ ಗಣಿಗಾರಿಕೆಯ ಧೂಳು ಕೃಷಿ ಬೆಳೆಗಳಿಗೆ ಆ ಥರ ಬೀಳ್ಬೋದಾ? ಅದಕ್ಕೆ ಕಾನೂನು ಇಲ್ವಾ ಸರ್? ಕಾನೂನು ಇದ್ರೆ ಏನು ಸರ್? ಸರ್ ಇದೇನಾಗುತ್ತೆ ಸರ್, ನಮ್ಮ ಮುಳುಗುದ ಪಟ್ಟಣ ಪಂಚಾಯತಿಯಲ್ಲಿ ಸಿತಾಲನ ಗ್ರಾಮ ಏನೋ ಬರುತ್ತಲ್ಲ ಸರ್, ಆ ಊರು ಒಳಗಡೆ ಏನೈತಲ್ಲ ಸರ್, ನಮ್ಮ ಮುನ್ಸಿಪಾಲಿಟಿ ಜುಡಿಸಿಯಲ್ಲಿ ಏನೋ ರೋಡು ಗಟರು ಅಥವಾ ಏನು ಡ್ರೈನೇಜಸ್ ಏನಾರ ಹಾಳಾದ್ರೆ ನಾವು ಕ್ರಮ ತಗೋತೀವಿ ಸರ್. ಇದು ರೈತರ ಹೊಲದಲ್ಲಿ ಆಗ್ತಾ ಇರೋದ್ರಿಂದ ನಾನು ಇಮಿಡಿಯೇಟ್ಲಿ ಏನ್ ಮಾಡ್ತೀವಿ ಸರ್, ಮಾನ್ಯ ನಮ್ಮ ಮೇಲಾಧಿಕಾರಿ ಅಂತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇರ್ಬೋದು ಅಥವಾ ಮಾನ್ಯ ಜಿಲ್ಲಾಧಿಕಾರಿ ನಾನು ಇವತ್ತು ನಮಗೆ ರಿಪಬ್ಲಿಕ್ ಡೇದಿಂದ ಈ ಟೈಪ್ ಒಂದು ಕಾಲ್ ಬಂದಿತ್ತು ಮೇಡಮ್, ಇದು ಅಂತ ಹೇಳಿ ನಾನು ಇವತ್ತು ವರದಿ ಮಾಡ್ತೇನೆ ಸರ್ ಅವ್ರಿಗೆ. ಈಗ ನಮಗೆ ಯಾರನ್ನ ಮುಚ್ಚಿಸಬೇಕು ಮತ್ತೊಂದು ಅಂತಲ್ಲ, ನಮಗೆ ಆ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ಬೇಕು. ಈಗ ಸರಿ ಸರ್, ಪರಿಹಾರ ಮಾಡಿಸ್ತೇನೆ. ಅಂದ್ರೆ ನಿಮ್ಮ ನೀವೀಗ ನೋಡಿದ ಪ್ರಕಾರ ಒಂದು ವೇಳೆ ಏನ್ ಮಾಡ್ಬೋದು ಅದಕ್ಕೆ? ಸರ್ ಏನಾಯ್ತು ಸರ್, ಈ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಅದಕ್ಕೆ ಪರವಾನಗಿ ಕೊಡ್ಬೇಕಾರ ಇದಕ್ಕೆ ಅವ್ರ ಒಂದು ಕಂಡೀಷನ್ಸ್ ಹಾಕಿ ಅವ್ರಿಗೆ ಪರವಾನಗಿ ಕೊಟ್ಟರೆ ಒಂದು ಅನುಕೂಲ ಆಗುತ್ತೆ ಸರ್. ಯಾಕೆ ನಮ್ಮ ಮುನ್ಸಿಪಲ್ 1964 ಆಕ್ಟ್ ಅಲ್ಲಿ ನಾವು ಈ ಗಣಿಗಾರಿಕೆ ಯಾವ್ದೇ ರೀತಿ ನಾವು ಪರ್ಮಿಷನ್ ಅಥವಾ ಪರವಾನಗಿ ಅಥವಾ NOC ಏನು ಕೊಡ್ತಾ ಇರೋದಿಲ್ಲ ಸರ್. ಎಲ್ಲ ಏನಾಗುತ್ತೆ ಆ ಇಲಾಖೆಯಿಂದ ಆಗ್ತಾ ಇರೋದನ್ನ ಆ ಇಲಾಖೆಯವ್ರ ಗಮನಕ್ಕೆ ತೊಗೊಂಬರ್ತೀನಿ ಸರ್ ಈಗ ಇದನ್ನು. ಓಕೆ 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 ಸರ್, ಥ್ಯಾಂಕ್ ಯು ಸರ್. ಸೊ ನೀವು ಮಾತಾಡ್ತೀರಿ ಚಿದಂಬರಂ ಅವರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ದಯವಿಟ್ಟು ಅವರ ಗಮನಕ್ಕೆ ತನ್ನಿ. ಮತ್ತು ವೈಶಾಲಿ ಮೇಡಮ್ ಇದ್ದಾರೆ ಜಿಲ್ಲಾಧಿಕಾರಿಗಳು, ನಾನು ಕೂಡ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರಿ ಸರ್. ಸರಿ, ಯಾವಾಗ ಅದ್ರ ಬಗ್ಗೆ ಅಲ್ಲಿಗೆ ಏನಾದರೂ ಭೇಟಿ ಗೀಟಿ ಕೊಡುವಂಥ ಕಾರ್ಯಕ್ರಮ ಇದೆಯಾ ಸರ್? ಒಂದು 2-3 ಸಲ ನಾನು ಸಿತಾಲರಿ ಗ್ರಾಮಕ್ಕೆ ವಿಸಿಟ್ ಮಾಡಿ ಬಂದಾಗ ರೈತರು ಏನು ಪರ್ಟಿಕ್ಯುಲರ್ ಆಗಿ ನಮ್ಗೆ ಇದ್ರ ಬಗ್ಗೆ ಏನು ಹೇಳಿಲ್ಲ ಸರ್, ಬಟ್ ನಾನು ಅಬ್ಸರ್ವೇಷನ್ ಮಾಡಿದೆ. ಅಲ್ಲಿ ನಾವೊಂದು ಸ್ಮಶಾನ ಅಪ್ರೂವ್ ತಗೊಂಡಿದ್ದೆ ಮೊನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ. ಸ್ಮಶಾನ ಅಂತ ಡೆವಲಪ್ ಮಾಡ್ಬೇಕಾದ್ರೆ ಹೊಲಗಳಿಗೆ ಏನಾಗುತ್ತೆ ಅಂತ ಏನು ಕೃಷಿಕರುಗಳು ಲಾರಿಗಳು ಅಡ್ಡಾಡ್ತಾವೆ, ಇದೆಲ್ಲ ಧೂಳುಗಳೆಲ್ಲ ಹೋಗ್ತಾ ಇರೋದು ನಾನು ಗಮನಿಸಿದೆ ಸರ್. ಬಟ್ ರೈತರಿಂದ ನಮಗೇನು ಮನವಿ ಬಂದಿದ್ದಿಲ್ಲ, ಬಟ್ ನಾನು ಅಬ್ಸರ್ವೇಷನ್ ಮಾಡಿದ್ದೇನೆ ಸರ್ ಇದನ್ನು. ನಾನು ಮಾನ್ಯ ನಮ್ಮ ಗೌರವಾನ್ವಿತ ಜಿಲ್ಲಾಧಿಕಾರಿ ಗಮನಕ್ಕೆ ತೊಗೊಂಡ್ಬರ್ತೇನೆ ಸರ್. ಎಸ್, ಥ್ಯಾಂಕ್ ಯು ಮಂಜುನಾಥ್ ಅವರೇ. ಮತ್ತೊಂದು ಕಡೆ ಚಿದಂಬರಂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಚಿದಂಬರಂ ಅವರೇ, ಲಾಸ್ಟ್ ನಂಬರ್ 5594 ನಿಮ್ಮದು. ಈಗೆಲ್ಲ ಮಾಡಕ್ಕೆ ಬಿಟ್ಟು ಜನರು ಕಂಗಾಲಾಗೋಂಗೆ ಮಾಡಬೇಡಿ ದಯವಿಟ್ಟು. ಗದಗ ತಾಲೂಕಿನ ಸೀತಾಲಹರಿ ಗ್ರಾಮ, ಅಲ್ಲಿ ಪಟ್ಟಣ ಪಂಚಾಯತಿ ಬರುತ್ತೆ. ಮಂಜುನಾಥ್ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಹೇಳಿದ್ದಾರೆ, ನಾನು ಇದರ ಬಗ್ಗೆ ಕ್ರಮ ಕೈಗೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಹೇಳ್ತೀನಿ. ಜೊತೆಗೆ ವೈಶಾಲಿ ML ಜಿಲ್ಲಾಧಿಕಾರಿಗಳು, ರಿಪೋರ್ಟರ್ ಜೊತೆ ಸಂಪರ್ಕ ಸಾಧಿಸುವಂಥ ಪ್ರಯತ್ನ ಮಾಡೋಣ. ಮಂಜು ಪತ್ತಾರ್ ನಮ್ಮೊಂದಿಗೆ. ಮಂಜು, ಸಾಧಾರಣವಾಗಿ ಕಾನೂನು ಏನು ಹೇಳುತ್ತೆ ಇಂಥದಕ್ಕೆ? ಹಿಂಗೆ ಬಿಟ್ಬಿಡೋದಾ? ಇದ್ರೂ ಯಾಕೆ ಎಷ್ಟು ವರ್ಷಗಳಿಂದ ಆಗ್ತಾ ಇದೆ? ಇದಕ್ಕೆ ನೀವು ಕಂಡುಕೊಂಡಂಗೆ ರೈತರು ಏನಾದರೂ ಐಡಿಯಾ ಕೊಟ್ರಾ, ಹಿಂಗೆ ಮಾಡಿದರೆ ಸಾಕಿತ್ತು, ಅಟ್ಲೀಸ್ಟು ಅದಕ್ಕೊಂದು ಅಡ್ಡ ಕಟ್ಟಿದರೆ ಸಾಕಿತ್ತು, ಹಂಗೇನಾದರೂ ಇದೆಯಾ ಮಂಜು? ಹೌದು ಜಯಪ್ರಕಾಶ್ ಶೆಟ್ಟಿ, ಏನಂತಂದರೆ ಇಲ್ಲಿ ಸೀತಾಲಹರಿ ಗ್ರಾಮದ ಸುತ್ತಮುತ್ತಲ ಒಂದು 50 ಎಕರೆ ಜಮೀನಿದೆ. ಅಲ್ಲಿ ಒಂದು 4ಕ್ಕೂ ಹೆಚ್ಚು ಘಟಕಗಳು ಅಲ್ಲಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾವೆ. ಆದರೆ ಕಲ್ಲು ಗಣಿಗಾರಿಕೆ ಮಾಡಬೇಕಾದ್ರೆ ಕಲ್ಲು ಗಣಿಗಾರಿಕೆ ಮಾಡುವ ವೇಳೆಯಲ್ಲಿ ನೀರು ಸಿಂಪಡಣೆ ಮಾಡಬೇಕು. ಅದೇ ರೀತಿಯಾಗಿ ಕಲ್ಲು ಗಣಿಗಾರಿಕೆ ಸುತ್ತಲೂ ಕೂಡ ಒಂದು ತಗಡಿನ ರೀತಿಯಲ್ಲಿ ಕಟ್ಟಿಕೊಳ್ಬೇಕು. ಅದೇ ರೀತಿಯಾಗಿ ಗಿಡ ಮರಗಳನ್ನು ಮಂಜು ಬಂದೆ DC ಅವರಿದ್ದಾರೆ. ವೈಶಾಲಿ ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ. ಮೇಡಮ್, ಇದು ಗದಗ ತಾಲೂಕಿನ ಸೀತಾಲಹರಿ ಗ್ರಾಮ ಮೇಡಮ್. ಹೇಳಿ. ಇಲ್ಲಿ ಒಂದು ಗಣಿಗಾರಿಕೆ ಅಂದ್ರೆ ಕ್ರಷರ್ ನಡೀತಿದೆ, ಕಳೆದ 20 ವರ್ಷಗಳಿಂದ ನಡೀತಿದೆ. ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು 50 ಎಕರೆ ಜಾಗದಲ್ಲಿ ಜೋಳ ಮತ್ತು ಟೊಮೆಟೊ ಬೆಳೆದಿದ್ದಾರೆ. ಈ ಎಲ್ಲ ಧೂಳು ಹೋಗಿ ಅದರ ಮೇಲೆ ನಿಂತು ಇಡೀ ಬೆಳೆಗಳೇ ನಾಶ ಆಗ್ತಾ ಇದೆ. ಸೊ ಆ ರೈತರೆಲ್ಲ ನಮ್ಮ ಹತ್ರ ಒಂದು ಕಂಪ್ಲೇಂಟ್ ಮಾಡಿದ್ರು, ನಾವು ಕೂಡ ಹೇಳಿದ್ವಿ ವೈಶಾಲಿ ಮೇಡಮ್ ಅವರ ಗಮನಕ್ಕೂ ತರ್ತೀವಿ ಅಂತ. ಆಲ್ರೆಡಿ ಮಂಜುನಾಥ್ ಅವರು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳ ಗಮನಕ್ಕೂ ತಂದ್ವಿ ನಾವು ಇದನ್ನ. ಅವರು ಕೂಡ ನಿಮ್ಮ ಹತ್ರ ಹೇಳ್ತಾರೆ ಅಂತ ಹೇಳಿದ್ರು ಮೇಡಮ್. ದಯವಿಟ್ಟು ಅವರು ಒಂದು ಬಹಳ
ತಮ್ಮ ಪ್ರಾಬ್ಲಮನ್ನು ಹೇಳ್ಕೊಂಡ್ರು ನಾವು ನಿಮ್ಮ ಗಮನಕ್ಕೆ ಇದನ್ನು ತರ್ತಾ ಇದ್ದೀವಿ ಮೇಡಮ್. ಓಕೆ, ಖಂಡಿತ ನೀವು ನನ್ನ ಗಮನಕ್ಕೂ ಬಂದಿದೆ. ಹಾಂ ಮೇಡಮ್. ನೀವು ಅದು ಮಾತಾಡಿದ್ದು ಒಳ್ಳೇದಾಯ್ತು. ಅದ್ರ ಬಗ್ಗೆ ಒಂದು ನಾವು ಜೆಎಲ್ಎಸ್ ಗಮನಕ್ಕೆ ಒಂದು ಕಮಿಟಿ ಎಲ್ಲ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅದು ರಿಪೋರ್ಟ್ ಇದಾಗ್ಲಿಕ್ಕೂ ಇಮಿಡಿಯೇಟ್ ಆಗಿ, ಯಾಕೆಂದ್ರೆ ನಾವು ರೈತರ ಪರವಾಗಿನೇ ಇರಬೇಕಾಗುತ್ತೆ. ಖಂಡಿತ ನಾವು ಅವ್ರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತೀನಿ. ಎಸ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ವೈಶಾಲಿ ಮೇಡಮ್ ನೋಡಿ, ಜಿಲ್ಲಾಧಿಕಾರಿಗಳು, ನಾನು ಹೇಳಿದ್ನಲ್ಲ, ಜಿಲ್ಲಾಧಿಕಾರಿ ಅಂತಂದರೆ ಒಂದು ಜಿಲ್ಲೆಗೆ ಮುಖ್ಯಮಂತ್ರಿ ಇದ್ದಂಗೆ. ಈ MLA 2 ಕೋಟಿ, MP 10 ಕೋಟಿ, ಆಮೇಲೆ ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ 10,000 ಕೋಟಿ, 7,000 ಕೋಟಿ, ಈ ಎಲ್ಲ ಆ ಜಿಲ್ಲೆಯ ಕೋಟಿ ದುಡ್ಡುಗಳೆಲ್ಲ ಬರೋದು ಜಿಲ್ಲಾಧಿಕಾರಿಗಳ ಮೂಲಕವೇ ಹೊರಗೆ ಹೋಗಬೇಕು. ಆಯಿತಾ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಥವಾ ಕೇಂದ್ರ ಸರ್ಕಾರದ ಯೋಜನೆ ಯಾವುದಾದ್ರೂ ಕೋಟಿಗಟ್ಟಲೆ ದುಡ್ಡು ಬಂದಿದ್ದರೆ, ಜಿಲ್ಲಾ ಮಟ್ಟಕ್ಕೆ ಬಂದಿದ್ದರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಹೋಗಬೇಕು. ಹಾಗಾಗಿ ಜಿಲ್ಲಾಧಿಕಾರಿಗಳು ಅನ್ನೋದು ಆ ಊರಿಗೆ, ಆ ಜಿಲ್ಲೆಗೆ ಅವರು ಮುಖ್ಯಮಂತ್ರಿ ಇದ್ದಾಗೆ. ವೈಶಾಲಿ ಅವರು ಆಲ್ರೆಡಿ ಅವ್ರು ಹೇಳಿದರು, ನನ್ನ ಗಮನಕ್ಕೆ ಇದಿದೆ, ಆಮೇಲೆ ನಾನು ಇದನ್ನು ಸೀರಿಯಸ್ ಆಗಿ ತಗೋತೀನಿ. ನಂಬರ್ 2. ನಂಬರ್ 3, ನಾವು ರೈತರ ಪರವಾಗಿ ನಿಲ್ಲಬೇಕು ಅನ್ನುವಂಥದ್ದು. ಇದು ನಮಗೆ ಭಾಳ ಖುಷಿ ಕೊಟ್ಟಿದೆ. ನಾವು ಹಿಂದೆ ಕೂಡ ರೈತರ ಪರವಾಗಿ, ಈ ನೆಲ ಜಲದ ಪರವಾಗಿ, ನೀರಿನ ಹೂಳೆತ್ತುವುದರ ಹೊರತಾಗಿ ಮರಳನ್ನು ಎತ್ತಿದಾಗ, ಅಥವಾ ಅಲ್ಲಿ ತುಂಗಾ ನದಿ ಪ್ರಾಬ್ಲಮ್ಗೆ ಸಿಕ್ಕಿಕೊಂಡಾಗ ಶಿವಮೊಗ್ಗದಲ್ಲಿ, ಹಾಗೆಯೇ ಬೆಳಗಾವಿಯಲ್ಲಿ 2,700 ಎಕರೆ ಜಾಗದಲ್ಲಿದ್ದಂಥ ಅವರನ್ನು ಒಕ್ಕಲೆಬ್ಬಿಸಿದಾಗ, ಇದೆಲ್ಲ ವಿಚಾರಗಳ ಬಗ್ಗೆ ನಾವು ಧ್ವನಿ ಎತ್ತಾನೆ ಇರ್ತೀವಿ. ಬಹುಶಃ ಮಂಜುನಾಥ್ ಮತ್ತು ವೈಶಾಲಿ ML ಅವರ ಗಮನಕ್ಕೆ ಇದನ್ನು ತಂದಿದ್ದೀವಿ. ಭಾಳ ಮುಖ್ಯವಾಗಿ ಚಿದಂಬರಂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ತಕ್ಷಣವೇ ನೀವು ಕೂಡ ಕ್ರಮ ಕೈಗೊಳ್ಳಬೇಕು, ಇಲ್ಲ ಅಂತಂದರೆ ಬರುತ್ತೆ ನೀರು ಬಿಸಿ. ಓಕೆ, ಮಂಜು ಪತ್ತಾರ್ ಮತ್ತೊಮ್ಮೆ ಇದ್ದಾರೆ. ಮಂಜು, ಆಲ್ರೆಡಿ ಇಬ್ಬರ ಗಮನಕ್ಕೆ ತಂದಿದ್ದೀವಿ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇದು ಬಂದಿದೆ. ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಅನಿಸ್ತಾ ಇದೆ ನಿಮಗೀಗ? ಹೌದು ಜಯಪ್ರಕಾಶ್ ಶೆಟ್ಟಿ, ಯಾಕಂತಂದರೆ ಜಿಲ್ಲಾಧಿಕಾರಿಗಳು ಸ್ವತಃ ಮಾತಾಡಿದ್ದಾರೆ ಅಂತಂದರೆ ಈ ಒಂದು ಸಮಸ್ಯೆ ಬಗೆಹರಿಬೋದು. ಯಾಕಂತಂದರೆ ಆ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗಣಿಗಾರಿಕೆ ನಡೀತಾ ಇರೋದರಿಂದ ಅವರು ಯಾವುದೇ ರೀತಿಯಿಂದ ನೀರು ಸಿಂಪಡಣೆ ಮಾಡ್ತಾ ಇಲ್ಲ. ಅಲ್ಲಿ ಅದರ ಸುತ್ತಮುತ್ತಲು ತಗಡುಗಳನ್ನು ನಿರ್ಮಾಣ ಮಾಡಬೇಕು, ಇದು ಕಾನೂನು ಹೇಳುತ್ತೆ. ಆದರೆ ಕಾನೂನು ನಿಯಮ ಉಲ್ಲಂಘನೆ ಮಾಡಿ ಅಲ್ಲಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ರೈತರು ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. ಯಾಕಂದರೆ ಅಲ್ಲಿ ಜಮೀನಿನಲ್ಲಿ ಕೂಡ ಧೂಳು ಬಂದು ಕುಳಿತುಕೊಳ್ಳೋದ್ರಿಂದ ಇನ್ನೂ ಕೆಲವು ವರ್ಷಗಳಿಂದ ಇದೇ ರೀತಿ ಧೂಳು ಬಂತಂದರೆ ಅದು ಯಾವುದೇ ರೀತಿ ವ್ಯವಸಾಯ ಮಾಡಲಿಕ್ಕೂ ಕೂಡ ಬರೋದಿಲ್ಲ. ಇಂಥ ಸಮಸ್ಯೆಯಲ್ಲಿದ್ದೇವೆ. ಅದರಲ್ಲಿ ತರಕಾರಿ ಬೆಳೆಗಳನ್ನು ಕೂಡ ಅಲ್ಲಿ ರೈತರು ಬೆಳೀತಾ ಇದ್ದಾರೆ. ತರಕಾರಿ ಮೇಲೆ ಥ್ಯಾಂಕ್ ಯು ಮಂಜು. ವೀಕ್ಷಕರೇ, ಈ ಸುದ್ದಿಯನ್ನು ಎಲ್ಲಿ ತನಕ ನೋಡಿ, ಒಬ್ಬ ರೈತ 50 ಎಕರೆ ಭೂಮಿ ಇರ್ಬೋದು, ಆದರೆ ನಮಗೆ ಆ ಇಡೀ ರೈತರ ಪರವಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ತಕ್ಷಣ ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟಿದ್ದಾರೆ DC ಜಿಲ್ಲಾಧಿಕಾರಿ ವೈಶಾಲಿ. ನನಗಿದು ಗಮನಕ್ಕೆ ಬಂದಿದೆ, ಏನು ಕ್ರಮ ಕೈಗೊಳ್ತೀನಿ, ನಾನು ರೈತರ ಪರವಾಗಿರ್ತೀನಿ ಅನ್ನುವಂಥ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡಕ್ಕೆ ಜಿಲ್ಲಾಧಿಕಾರಿಗಳಾಗಿರುವಂಥ ವೈಶಾಲಿ ಅವರು ಹೇಳಿದ್ದಾರೆ. ತಕ್ಷಣ ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟಿದ್ದಾರೆ DC. ಎಸ್, ಓಕೆ. ಗದಗದ ಈ ಸುದ್ದಿಗೆ ಒಂದು ಕಾಯಕಲ್ಪ ಸಿಗತ್ತೆ. ಅದು ಸಿಕ್ಕ ತಕ್ಷಣ ನಿಮ್ಮ ಗಮನಕ್ಕೆ ನಾವು ತರ್ತೀವಿ. ಅದು ನಿಮ್ಮ ನಡುವಿರುವಂಥ ವಾಗ್ದಾನ ಮತ್ತು ವಿಶ್ವಾಸಾರ್ಹತೆ, ವಿಶ್ವಾಸ, ಭರವಸೆ.